ಹಾಯ್ ಹಲೋ ನಮಸ್ತೆ. ದಿ ಮೋಸ್ಟ್ ಅವೇಟೆಡ್ ಟೀಸರ್ ಆಫ್ ದ ಇಯರ್ ಕೊನೆಗೂ ಬಂದಾಗಿದೆ. ಎಸ್, ಸಿಕ್ಕಾಪಟ್ಟೆ ವೇಟ್ ಮಾಡಿಸಿ ನಮ್ಮ ಯಶ್ ಅವರು ಕೊನೆಗೂ ಗ್ರ್ಯಾಂಡಾಗಿ ಬೋಲ್ಡಾಗಿ ದೊಡ್ಡದಾಗಿ ಎಂಟ್ರಿ ಕೊಟ್ಟಿದ್ದಾರೆ. ಎಸ್, ಟೀಸರ್ ನೋಡಿದ್ರೆ ಪಕ್ಕಾ ಹಾಲಿವುಡ್ ಲೆವೆಲ್ಗೆ ಮ್ಯಾಚ್ ಆಗುತ್ತೆ. ಹೈಪ್ ಚೆಕ್ ಮಾಡಿದ್ರೆ ಮೂನ್ ಲೆವೆಲ್ಗೆ ರೀಚ್ ಆಗುತ್ತೆ. ಹುಚ್ಚನ ಮದುವೆಯಲ್ಲಿ ಉಂಡವನೇ ಜಾಣ, ಕಿಚ್ಚನ ಬಿಗ್ ಬಾಸಲ್ಲಿ ಗೆದ್ದವನೇ ಕೋಣ. ಎಸ್, ಟಾಕ್ಸಿಕ್ ಟೀಸರಲ್ಲಿ ಸ್ಟೋರಿ ಅಂತ ಕೂಡ ರಿವೀಲ್ ಮಾಡಿಲ್ಲ. ಹೆಣ್ಣೆ ನೀನು ಮಾತಿಗೆ ನಿಂತರೆ ನಿನಗೆ ಯಾರೂ ಸಾಟಿ ಇಲ್ಲ. ನಮ್ಮ ಗೀತು ಮೋಹನ್ ದಾಸ್ ಅವರು ಅದ್ಭುತವಾದ ಡೈರೆಕ್ಷನ್ ಮಾಡಿದರೆ ಇದರಲ್ಲಿ ಎರಡನೇ ಮಾತಿಲ್ಲ. ಬಾಕ್ಸ್ ಆಫೀಸ್ನಲ್ಲಿ ಯುದ್ಧಕ್ಕೆ ಡೇಟ್ ಫಿಕ್ಸ್ ಆಗಿದೆ. 19th March 2026 ಧುರಂಧರ್ ವರ್ಸಸ್ ಟಾಕ್ಸಿಕ್, ರಾಮಾಚಾರಿ ವರ್ಸಸ್ ಮಾರಾಮಾರಿ. ಎಸ್, ತುಂಬ ಗ್ರ್ಯಾಂಡ್ ಆಗಿದೆ. ಸರ್ಕಸ್ ಸೀನ್ ಮೂವಿಯ ಇಂಪಾರ್ಟೆಂಟ್ ಪಾರ್ಟಲ್ಲಿ ಒಂದು. ಮೋಸ್ಟ್ಲಿ ಕ್ಲೈಮ್ಯಾಕ್ಸಲ್ಲಿ ನಾವು ನೋಡ್ಬೋದು ಅಥವಾ ಪ್ರೀ ಇಂಟರ್ವೆಲ್ ಸೀನಲ್ಲಿ ನಾವು ಇದನ್ನು ನೋಡಬಹುದು. ಎಸ್, ಯಶ್ ಕ್ಲಾಸಿಕ್ ಸ್ಟೈಲಲ್ಲಿ ಮಿಂಚ್ತಾ ಇದ್ದಾರೆ. ಫುಲ್ ರೆಟ್ರೋ ಲುಕ್, ಬಿಕಾಸ್ ಲುಕ್ಸ್ ಸೇಮ್ ಇದೆ. ನಿಮಗೆ ಯಶನ್ನು ನೋಡಿದ್ರೆ ಆ ಒಂದು ಹಳೆಯ ರಾಕಿ ಬಾಯ್ ನೆನಪಾಗಬಹುದು. ಎಸ್, ಯಶ್ ಸ್ಕ್ರೀನ್ ಪ್ರೆಸೆನ್ಸ್ ಬೇರೆನೇ ಕಿಕ್ ಕೊಡುತ್ತೆ. ಅವರ ಡೈಲಾಗ್ ಡೆಲಿವರಿ ಡಿಫ್ರೆಂಟ್ ಆಗಿದೆ ಮತ್ತು ನೀವು ಟೋಟಲ್ ಆಗಿ ಹಾರ್ಡ್ ವರ್ಕ್ನ ನೋಡಬಹುದು. ಎಸ್, ಸ್ವಲ್ಪ ಮಂದಿ ಟ್ರೋಲ್ ಮಾಡ್ಬೋದು. ಎಸ್, ಸೇಮ್ ಯಶ್ KGF ಯಶ್ ಇಲ್ಲೂ ಕೂಡ ಇದ್ದಾರೆ ಅಂತ. ಎಸ್, ಯಾಕೆ ಸೇಮ್ ಕಾಣ್ತಾ ಇದೆ ಅಂದರೆ ಬಿಕಾಸ್ ಹೇರ್ ಸ್ಟೈಲ್ ಸೇಮ್ ಇದೆ ಆ್ಯಂಡ್ ಗಡ್ಡ ಎಲ್ಲ ಸೇಮ್ ಇದೆ, ಅದಕ್ಕೆ ಸ್ವಲ್ಪ ಸೇಮ್ ಅನಿಸ್ಬೋದು ಅಷ್ಟೇ. ಆ್ಯಂಡ್ ಸರ್ಪ್ರೈಸ್ ಯಶ್ ಅವರು ಕ್ಲೀನ್ ಶೇವಲ್ಲಿ ಕಾಣಿಸ್ಕೊಂಡಿದ್ದಾರೆ ಬಹಳ ವರ್ಷಗಳ ನಂತರ. ವೋ ಅವ್ರನ್ನ ನಿಜವಾಗ್ಲೂ ಗುರ್ತೇ ಹಿಡಿಯೋಕ್ಕೆ ಆಗಲಿಲ್ಲ. ಅವರ ಡೈಲಾಗ್ ಕೇಳಿದ ಮೇಲೆ ಗೊತ್ತಾಯಿತು ಇವರೇ ಯಶ್ ಅಂತ. ಮೋಸ್ಟ್ಲಿ ಇದು ಲಾಸ್ಟ್ ಮಿನಿಟಲ್ಲಿ ಆ್ಯಡ್ ಮಾಡಿದ್ದಾರೆ. ಯಾಕೆಂದರೆ ಇತ್ತೀಚೆಗೆ ನಾವು ನೋಡಿದ್ದೇವೆ ಯಶ್ ಅವರು ಮುಖವನ್ನು ಕವರ್ ಮಾಡಿ ಓಡಾಡ್ಕೊಂಡಿದ್ರು. ಆ್ಯಂಡ್ ಎಸ್, ಈ ಲುಕ್ಕು ಸಖತ್ತಾಗಿ ಕಾಣಿಸ್ತಿದೆ. ಬಟ್ ವರ್ಸ್ಟ್ BGM ಕೊಟ್ಟಿದ್ದಾರೆ. ಅದಕ್ಕೆ ಈ ಒಂದು ಸೀನ್, ಈ ಒಂದು ಲುಕ್ಕು ಅಷ್ಟು ಎಲಿವೇಟ್ ಆಗಿಲ್ಲ ಈ ಒಂದು ಟೀಸರಲ್ಲಿ. ಆ್ಯಂಡ್ ನೆಗೆಟಿವ್ ಪಾರ್ಟ್ ನೋಡಬೇಕಾದ್ರೆ BGM ಇಸ್ ಅ ಬಿಗ್ ಲೆಟ್ ಡೌನ್. BGM ಸಖತ್ತಾಗಿತ್ತು ಅಂದರೆ ಟೀಸರ್ ಇನ್ನೂ ನೆಕ್ಸ್ಟ್ ಲೆವೆಲ್ಗೆ ಹೋಗ್ತಿತ್ತು. ಆ್ಯಂಡ್ ನೋ ಪ್ರಾಪರ್ ಡೈಲಾಗ್ಸ್, ಅದೇ ಒಂದೇ, ಇಟ್ಸ್ ನಾಟ್ ಓವರ್ ಅಂಟಿಲ್ ಐ ಸೇ ಇಟ್ಸ್ ಓವರ್. ಸೊ ಇದು ಏನು ಅಷ್ಟೊಂದು ಕ್ಯಾಚಿ ಇರಲಿಲ್ಲ. ಇಷ್ಟೆಲ್ಲ ಕಷ್ಟಪಟ್ಟಿರಿ, 4-5 ವರ್ಷ ಹಾಕಿರಿ, ಇಷ್ಟೆಲ್ಲ ಕಷ್ಟಪಟ್ಟಿರಿ, ಒಂದು 4-5 ಡೈಲಾಗ್ ಬಿಟ್ಟಿದ್ರೆ ಏನಾಗ್ತಿತ್ತು. ಎಸ್, ಆ್ಯಂಡ್ ಟ್ರೇಲರ್ ಕಟ್ ಕೂಡ ಸರಿಯಾಗಿ ಮಾಡಿಲ್ಲ. ನಮ್ಗೆ ಗೊತ್ತಾಗ್ತದೆ ಟ್ರೇಲರ್ ಈ ರೀತಿ ಕಟ್ ಮಾಡಿದ್ದಾರೆ ಅಂತ. ನಮಗದು ಫೀಲೇ ಬರಬಾರ್ದು. ನಾವು ಫುಲ್ ಡೀಪಾಗಿ ಇನ್ವಾಲ್ವ್ಮೆಂಟ್ ಆಗಬೇಕು. ಸೊ ಟ್ರೇಲರ್ ಕಟ್ ಈಸ್ ಆಲ್ಸೋ ಬಿಗ್ ಲೆಟ್ ಡೌನ್. ಅದೊಂದು ಕನೆಕ್ಷನ್ ಫೀಲ್ ಆಗಲಿಲ್ಲ. ಆ್ಯಂಡ್ 4-5 ಹೀರೋಯಿನ್ನ ಇಟ್ಕೊಂಡು ಮೋಸ್ಟ್ಲಿ ನೆದರಾಗುತ್ತೆ ಅಂತ ಒಬ್ಬರ ಮುಖನೂ ದರ್ಶನ ಮಾಡಿಸಿಲ್ಲ. ಯಾಕೆ ಆ್ಯಂಡ್ ರಿಯಲಿ ಧುರಂಧರ್ ಸಾರಿ. ಟಾಕ್ಸಿಕ್ ನೀವು ತುಂಬ ಒಂದು ನಾರ್ಮಲ್ ಫಿಲ್ಮ್ ಅಂತ ಅಂದ್ಕೊಂಡಿರ್ಬೋದು. ಮೋಸ್ಟ್ಲಿ ಫಸ್ಟ್ ಒಂದು ಟೀಸರಲ್ಲಿ ಬರೀ ಗಪ್ಪ ತೋರಿಸಿದ್ದಾರೆ. ಸೊ ಅದರಿಂದ ನೀವು ಕೂಡ ನಾನು ಬಂದು ಟಾಕ್ಸಿಕ್ನ ಅಲ್ಲಾಡಿಸ್ಬೋದು ಅಂತ ಅಂದ್ಕೊಂಡಿರ್ಬೋದು. ಸಾರಿ, ನೀವು ರಾಂಗ್ ಪರ್ಸನ್ ಕೂಡ ಯುದ್ಧವನ್ನು ಶುರು ಮಾಡಿದ್ದೀರಾ. ಎಸ್, ಯಶ್ ಹಿಂದೆ ಸರಿಯೋರು ಅಲ್ಲವೇ ಅಲ್ಲ. ಆ್ಯಂಡ್ ಮಾರ್ಚ್ ಫಸ್ಟ್ ವೀಕಲ್ಲಿ ಮೋಸ್ಟ್ಲಿ ಟ್ರೇಲರ್ ಬರುತ್ತೆ. ಆಮೇಲೆ ಇದರ ಹೈಪ್ ಇನ್ನೂ ಕೂಡ ಇನ್ಕ್ರೀಸ್ ಆಗುತ್ತೆ. ಸೊ ನಿಮಗೆ ಹೇಗೆ ಅನ್ನಿಸ್ತು ಟ್ರೇಲರ್? ಪ್ಲೀಸ್ ಕಮೆಂಟ್ ಮಾಡಿ. ಆ್ಯಂಡ್ ಇದೊಂದು ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಆ್ಯಂಡ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.